ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೋಸ್ಕರ ಮತ್ತೊಂದು ಸೂಪರ್ ಡೂಪರ್ ಆಗಿರೋ ವಿಡಿಯೋನ ತಗೊಂಡು ಬಂದಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಜ್ಜಿ, ಅಪ್ಪನ ಹೋಗಿ ಕೋಳಿ ಸಾರು ಮಾಡಾಗಜ್ಜಿ. ಕೋಳಿ ಸಾರು ಯೋಟತ್ತಿಗೆ ಉಂಡೆವಪ್ಪ ಅನ್ನಿಸ್ತೈತಿ. ಅಕ್ಕ ಪಕ್ಕದ ಮನೆಗೆಲ್ಲ ಗಮ್ ಅಂತೈತಿ. ನಮ್ಮ ಮನೆಗೆ ಇನ್ನ ಆಗಿಲ್ಲ. ಹೋಗಜ್ಜಿ, ಅಪ್ಪ ಮಾಡು. ಏ ಪಾಪ, ನಿಮ್ ತಾತಿನ ಕೋಳಿ ಸಾರು ತೊಂದೇ ಇಲ್ಲ. ತೊಂದಿಲ್ಲ ನಾನು ಯೋನ್ ಮಾಡನಿ ಹೇಳು. ಎಲ್ಲ ಒಂಚಿಕ್ಕಿದೀನಿ ಮಿಕ್ಸಿಗೆ ಹಾಕಿ. ಬೊತ್ತಿರಂಗೆ ಇಕ್ಕದೇನಪ್ಪ. ಇಕ್ಕಿ ಒಂದೇಟಿಗೆ ಮಾಡ್ತೀನಿ, ಸುಮ್ಕಿರು. ನಾನೇ ನಿಮ್ಮ ಅಮ್ಮರಂಗೆ ಏನ್ ಶಾನೆ ಹೊತ್ತು ಮಾಡಲ್ಲ. ಹೂ ಕಣಜ್ಜಿ, ನೀನ್ ಹೇಳ್ದಂಗೆ ಆ ಅಮ್ಮಯ್ಯರು ಎಲ್ಲರೂ ಅಪ್ಪನ್ ಮಾಡಲ್ಲ. ಅದು ಕುಕ್ಕರಾಗ ಬೇರೆ ಮಾಡ್ತಾರೆ. ಬಡ ಚೆನ್ನಾಗಾಗಲ್ಲ. ನೀನ್ ಮಾಡ್ತೀಯಲ್ಲ ಅಜ್ಜಿ, ತಪ್ಲೆಗೆ ಬೋಲ್ ಚೆನ್ನಾಗಿರ್ತೈತಿ. ಆಮೇಲೆ ಒಂದ್ ಓಟಿಗೆ ಮಾಡ್ತೀಯ, ಅದು ಹೆಂಗ್ ಮಾಡ್ತೀಯ ಯೋಂಕತೆನ. ಅವ ಅಮ್ಮಯ್ಯರು ಮಾತ್ರ ನಾ ಕುಕ್ಕರ ಕೂಗ್ಸಿರುನು ನಿನ್ನೊಟ್ಟು ಬೇಗ ಮಾಡಲ್ ಕಡಜ್ಜಿ. ಅಯ್ಯೋ, ನಿಮ್ಮ ಅವುಗಳ ಕೈಲಿ ಬಡ್ಕೊಂಡ್ ನಾನೇ ಸಾಕಾಗ್ಬೇಕು. ಆಗೋ ನಿಮ್ಮ ಅಜ್ಜಿ ಬಂದಂಗ್ ಕಾಮ್ತೈತಿ. ಹೊರಗೆ ಯಾತದಮ್ಮ ಯಾರ್ದ ಕೈಲಿ ಮಾತಾಡಂಗ್ ಕಾಮ್ತೈತಿ. ಬಂತು ತಡೀರಿ, ಅಪ್ಪನೆ ಹೋಗಿ ಮಾಡ್ಕೊಡ್ತೀನಿ. ಪಾಪ ಇಸ್ಕೊಂಡಿದ್ದೀರಾ, ಮಾಡ್ಕೊಡ್ತೀನಿ. ಏನು ಚೆನ್ನಾಗಿ ಆಟ ಆಡಕ್ ಹೋಗ್ರಿ. ನೀವು ಆಟ ಆಡ್ಕೊಂಡ್ ಬರೋ ಹೊತ್ತಿಗೆ ಕೋಳಿ ಸಾರು ಅನ್ನ ಮುದ್ದೆ ಎಲ್ಲ ಮಾಡಿರ್ತೀನಿ. ನಿಮ್ಮ ಅಮ್ಮರು ಆರ್ತಿ ತಕೊಂಡ್ ಹೋಗಿರೋರು ಬರೋ ಹೊತ್ತಿಗೆ ಬೇಕಾದ್ರೆ ನೋಡು. ಅನ್ನ ಸಾರು ಮುದ್ದೆ ಎಲ್ಲ ಮಾಡಿ ಇಕ್ಕಿರ್ತೀನಿ. ಇದ್ಯಾಕೆ ರತ್ನಿ, ಕೋಳಿ ಸಾರ್ಗೆಲ್ಲ ಒಂಚಿಕೆ ಮಾಡ್ ಬಿಟ್ಟು ಕುಕ್ಕಂಡಿದೀಯ? ಅಯ್ಯೋ, ನಾನು ಇಟ್ಟದಿಗೆ ಒಂಚ್ಕೊಂಡವಳೆ ಅಂತ ತಕೊಂಡ್ಬೋದ್ನಮ್ಮ. ನಂದೇ ಲೇಟ್ ಹೊಂಚ್ಕೊಂಡು ನೀನ್ ನೋಡಿದ್ರೆ ಒಂಚ್ಕೊಂಡಿರಂಗೆ ಕಾಮಲ್ಲ. ಏ ಇಲ್ಲ ಕಣಜ, ಕಾಮರಜ ಎಲ್ಲ ಆಲೆಯ ಮಿಕ್ಸಿಗೆ ಹಾಕಿ ಇಕ್ಕಿದೀನಿ. ಇನ್ನೇನಿಲ್ಲ, ಒಲೆ ಮ್ಯಾಕ್ ಇಕ್ಕೋದೊಂದೇ ಬಾಕಿ. ನಾನು ಕಾರಾರಿಯ ಗುಂಡಗೆ ರುಬ್ಬರ್ ಅನ್ಕೊಂಡೆ. ಏನಂದ್ರೆ ನನ್ನ ಕೈಲಿ ಕುಕ್ಕಂಡ್ ರುಬ್ಬಕ್ಕಾಗಲ್ಲ, ಸೊಂಟನ ಐತೈತಿ. ಕಾರಾರಿಯ ಗುಂಡಾಗ ರುಬ್ಬಿ ಸಾರು ಮಾಡಿದ್ರೆ ಬೋಲ್ ಚೆನ್ನಾಗ್ ಆಗೋದು. ಏನ್ ಮಾಡ್ತೀಯ, ನನ್ನ ಕೈಲಿ ಆಗಲ್ಲ. ಈ ಹೆಂಗಸ್ರು ಆರ್ತಿವ ಬೇರೆ ಹೊತ್ಕೊಂಡೇ ಇರೆ ಯೋಟತಿ ಬತ್ತಾರ ಏಂಕತೆನ. ಬಂದ್ ನೆಂಟ್ರಲ್ಲ ಆಮೇಲೆ ಕಾಯ್ಕೊಂಡ್ ಕುಕ್ಕಂಗ್ ಆಗ್ತೈತೆ. ತಾಂಬ ಹೋಗಿ ಇಕ್ತಿ, ನಾಳೆ ಎಲ್ಲ ಒಂದ್ ಚಿಕ್ಕಿದೀನಿ. ಏ ರತ್ನಿ, ಕೋಳಿ ಸಾರು ಹೆಂಗಿರ್ಬೇಕು ಅಂದ್ರೆ ಹಂಗೆ ಕುಡಿಯಂಗಿರ್ಬೇಕು. ಬಲ್ ಚೆನ್ನಾಗ್ ಮಾಡ್ಬೇಕು ಹೇಳಿದೀನಿ. ಆಮೇಲೆ ಏನಿಲ್ಲ, ಚೆನ್ನಾಗಿಲ್ಲ ಅಂತ ಸರಿಯಾಗಿ ಬೈಸ್ಕೊಂತೀನಂತಾಗಿ ಕುಡಿಯಂಗ್ ಮಾಡ್ತಾರೆ. ಅದೇಂಗ್ ನೀನೇ ಹೋಗ್ ಮಾಡು. ಹೇಳಕ್ಕೇನೆ ಹೇಳ್ಬೋದು, ಮಾಡಾರಿಕ್ ತಾನೆ ಗೊತ್ತಾಗದು. ಏನು ಅನಿವಾರ್ಯ ಒಂದಿಟ್ಟು ಎಡವಟ್ಟ ಆದದಪ್ಪ, ಅದಕ್ಕೆ ಯಾರೇನ್ ಮಾಡಕ್ಕಾಗ್ತೈತಿ. ಬೈದ್ರೆ ಸರಿ ಹೋಗ್ತೈತೆ. ತಾಮ, ನನ್ಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ. ಕೋಳಿನ ನೆಣವಾಗಿರೋ ತಂದ್ರೆ ಸಾರ್ ಚೆನ್ನಾಗ್ ಆಗ್ತೈತಿ. ಹೋದದ ಮೊನ್ನೆ ಇದ್ಯಾವ್ದೋ ಹಬ್ಬದ ಗೌರಿ ಹಬ್ಬದಾಗ ವರ್ಷದಡ್ ಕಿನ್ನಿನ್ ತಂದಿದ್ ನೋಡಪ್ಪ, ಬಡಕ್ಲ ಕೋಳಿನ. ಸಾರ್ ಬಡ ಆಗತಿಯಾಗಿರ್ಲಿಲ್ಲ. ಒಂದಿಟ್ಟು ನೆಣವಾಗಿರೋ ಕೋಳಿ ತಂದ್ರೆ ಸಾರ್ ಚೆನ್ನಾಗ್ ಆಗ್ತೈತಪ್ಪ. ಮಾಡದ್ರಾಗ ಏನಿರ್ತೈತಿ, ಕೋಳಿ ಚೆನ್ನಾಗಿದ್ರೆ ಸಾರ್ ಗನ್ವಾದಂಗೆ ಆಗ್ತೈತಿ. ಇಲ್ಲ ಕಣೆ, ಎಲ್ಲ ಕೆಜಿ 800 900 ಇದಾವೆ. ಬೋಲ್ ಚೆನ್ನಾಗಿದಾವೆ ಕೋಳಿ. ಹೆಂಗ ಒತ್ತು ಬಟ್ಟೆ ಹೋಗಿದ್ಕು ಒಳ್ಳೆ ಕೋಳಿ ಸಿಕ್ಕೇವೆ. ಅವನು ಹಂಗಂತಿದ್ದ ಹುಡುಗ. ಏನ ಕೋಳಿ ಮಾತ್ರ ಬೋಲ್ ಚೆನ್ನಾಗಿದಾವೆ ಕಣ್ಣಣ್ಣ, ಸಾರನು ಬೋಲ್ ಚೆನ್ನಾಗ್ ಆಗ್ತೈತಿ. ಹೋಗಂತಿ ಹೇಳಿನಮ್ಮ. ಸರಿ ಸರಿ, ಲೇಟ್ ಆಗ್ತೈತಿ, ಹೋಗ್ರಿ ಅಪ್ಪನ್ ಮಾಡೋಗಿ ಹೋಗಿ. ಅಯ್ಯೋ, ಈಗಳಾಚ ಹೋಗ್ತೀನಿ ತಡಿ. ನೀನೇನ್ ಒಳ್ಳೆ ಆದ್ರಿಗೆ ಟಾಂಚನೇನ ಆಡ್ದಂಗ ಆಡ್ತಿಯಪ್ಪ. ನಿನಗಂತ ಯೋಟತಿ ಕೋಳಿ ಹೆಸ್ರನಾಗ ಉಂಡೆನ ಅನ್ನಂಗ ಆಗೈತಿ. ಆ ಹುಡುಗರ್ಗಿನ ಕಡೆ ನೀನು. ಅಯ್ಯೋ, ಹೋಗ್ತೀನಿ ತಡಿ. ಪಾಪ ಹೋಗ್ರಲ್ಲ, ಅಡಿಕೆ ಹೋಗ್ರಲ್ಲ. ಇನ್ನ ಶಣ ಬಿಟ್ಟು ಬರೀರಿ ಅಂತೆ. ನಿಮ್ಮ ಅಜ್ಜಿ ಆಗ ಈಗ ಅನ್ವಾಗ ಅಡಿಗೆ ಮಾಡ್ತಾಳೆ. ಓಡೋಗ್ರಿ, ಶಣ ಅಡಿಕೆ ಬರೋಡಾಗ್ರಿ. ರತ್ನಿ ಬಾಯಿ ಬಡಿಕೆ ಆದ್ರೂ ಕೋಳಿ ಸಾರ ಬೋಲ್ ಚೆನ್ನಾಗ್ ಮಾಡ್ತಾಳೆ. ಇವತ್ತು ನೋಡು, ಬೈಗಾಗ ಹೊತ್ತಿಗೆ ಒಂದ್ 4-5 ಊಟ ಉಂಡ್ಬಿಟ್ಟು ಕೋಳಿ ಸಾರಿಂದ ಆಸೆನ ತೀರಿಸ್ಕೊಂಡ್ಬಿಡ್ಬೇಕು. ಕೋಳಿ ಸಾರ ಅಂತಿದ್ದಂಗೆ ಬಾಯಾಗ ನೀರು ಸುರೀತಾವಪ್ಪ. ಇವಳು ಓಟತ್ತಿ ಮಾಡ್ತಾಳ ಅನ್ನಿಸ್ತೈತಿ. ಒಗ್ಗುಣ್ಣೆ ಹಾಕಂಗ ಇದ್ದಾಳೆ, ಘಮ 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 ಅಂತೈತಿ. ಅಯ್ಯೋ, ಈ ಓಟತ್ತಿ ಗುಣ್ಣೆನೋ ಅಂತ ಹೊಟ್ಟೆ ಕರಗುತ್ತಾ ಐತಿ. ಕೋಳಿ ಸಾರು ಘಮ 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 ಅಂತೈತಿ. ಹಂಗೇನ ಒಂದನಿ ಕೈ ಮ್ಯಾಕ್ ಬಿಟ್ಕೊಂಡು ನೆಕ್ಕೊಂಡು ನೋಡ್ಬೇಕು ಉಪ್ಪು ಖಾರ ಎಲ್ಲ ಸರಿಗೈತೇನೋ ಅಂತೇಳಿ. ಆಮೇಲೆ ಬಿಟ್ಟ ಮೇಲೆ ಅಯ್ಯೋ ಉಪ್ಪು ಸಾಲ್ದು ಖಾರ ಸಾಲ್ದು ಅಂತಾರೆ ಇವ್ರು. ಒಂದನಿ ಬಿಟ್ಕೊಂಡು ನೆಕ್ಕಿ ನೋಡಿದ್ರೆ ಗೊತ್ತಾಗ್ತೈತಿ. ಆಹಾ, ಓಹೋ, ಎಷ್ಟು ಚೆನ್ನಾಗೈತಿ ಅಂದ್ರೆ ಒಳ್ಳೆ ನಾಟಿ ಕೋಳಿ ಸಾರಾಗೈತಿ. ನಮ್ಮ ಅಜ್ಜ ಅಂತೂ ಇವತ್ತು ಹೊಟ್ಟೆ ತುಂಬ ಉಣ್ತಾನೆ. ಅವ ಅಜ್ಜಿಗೆ ಮೊದ್ಲೇ ಕೋಳಿ ಹೆಸರು, ಒಟ್ಟಿಗೆ ಬಾಡಿನ ಹೆಸರು ಅಂದ್ರೆ ಜೀವ. ಇವತ್ತಂತೂ ಬಿಡು, ಬೋಲ್ ಚೆನ್ನಾಗಿ ಹೊಟ್ಟೆ ತುಂಬ ಉಣ್ತಾನೆ. ಎಂತ ಚೆನ್ನಾಗೈತಿ ಅಂದ್ರೆ ಅವ ಅಜ್ಜ ಹೇಳ್ದಂಗೆ ಹಂಗೆ ಕುಡಿಯಂಗೈತಿ. ಏ ರತ್ನಿ, ಆತೇನೆ. ಅಯ್ಯೋ, ನೀನು ಹೋಗ, 1 ಗಂಟೆ ಆತಮ್ಮ, ಇನ್ನ ಆಗ್ಲಿಲ್ವೇ? ಅಯ್ಯೋ, ನನ್ ಹೊಟ್ಟೆಗೆಲ್ಲ ಕಳ್ಳು ಬಳ್ಳಂತಾವೆ. ರಪ್ಪನ್ ಮಾಡೇ ಒಂದಿಟ. ಅಯ್ಯೋ ದೇವ್ರೆ, ಹೋಗತಗಿ.
ಅಜ್ಜಿ ಆತ ಕೋಳಿ ಸಾರು ಕೈ ತಕೊಂಬರನೆ ಉಂಬಾಕಿ ಇಕ್ತಿಯೇ. ಏ ಪಾಪ ನಡೀರ್ ಕುಕ್ಕ ನಡೀರ ಆತು ನಾನೇ ಕರಿಯಕ್ ಬರೋಣ ಅಂತಿದ್ದೆ ಹೆಂಗ ನೀವೇ ಬಂದಿದ್ದೀರ. ನಿಮ್ಮ ಅಜ್ಜಿಗೂ ಹೇಳು ಕೈ ತಕೊಂಡ್ ಕುಕ್ಕಮ್ಮ ಅಂತೆ. ಅಜ್ಜಿ ತಾಲೆ ಕೋಳಿ ಸಾರೆಲ್ಲ ಆಗೈತಂತೆ ಉಂಬಾಕಿ ಇಕ್ತೈತಂತೆ ಅಂತ ಹೇಳೋಡಕ್ ಹೋಗಿ ಕುಕ್ಕ ನಡೀರಿ ಹೊಸರನು ಇಕ್ತೀನಿ ಉಂಬಾಕಿ. ಪಾಪ ಹುಡುಗರು ಯೋಟ ತಿಗುಂಡೇವ ಕೋಳಿ ಸಾರಿಗೆ ಅಂತ ಪಾಪ ಸಿಗ್ತಾವೆ. ಹೆಂಗನ ಒಲೆ ಮಲ್ ಮಾಡಿರು ಒಂದ್ ಏಟಿಗೆ ಆತತ ಎಲ್ಲ ಉಂಬಾಕಿ ಇಕ್ಬೇಕು ಪಾಪ ಅಷ್ಟೇಂಡೇವೆ ಹುಡುಗರು ಅವ ಅಜ್ಜ ಎಲ್ಲಾನ. ತಾತ ಕೋಳಿ ಸಾರ ಆಗೈತಂತೆ ಅಪ್ಪ ಕೈ ತಕೊಂಡ್ ಎಲ್ಲ ಕುಕ್ಕಬೇಕಂತೆ ಅಜ್ಜಿ ಉಂಬಾಕಿ ಇಕ್ತೈತಂತೆ. ಹಬ್ಬ ಹೆಂಗ ಆತಲ್ಲ ಕೋಳಿ ಸಾರು. ಸರಿ ನೀನು ಹೋಗಿ ಕೈ ತಕೊಂಡ್ ಅವನು ಕರ್ಕೊಂಬರಡೋಗ ಹೋಗಿ. ಒಂಬನ ನೆಂಟ್ರಿಷ್ಟು ಬರೋತಿ ನಾವು ಉಣ್ಣನ ಆಮೇಲೆ ಅವ್ರು ಹೆಂಗನ ಮಡಿಕೆ ಫಸ್ಟ್ ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಂಬನ ಆಮೇಲೆ ಅವ್ರಿಗೆ ಇಕ್ಕಿರ ಆಗ್ತೈತಿ. ಹುಡುಗ ಇಬ್ರು ಕೈ ತಕೊಂಬರಡೋಗ್ರಿ ಅವನು ಕರಿಯೋಡೋಗು. ಏ ರತ್ನಿ ತಕೊಂಬರ ಕುಕ್ಕೊಂಡಿದೀವಿ. 1 ಗಂಟೆ ಮಾಡ್ತೀಯಮ್ಮ ತೊಳ್ಕೊಂಬರ್ರಿ ಅಂತೆ ತೊಳ್ಕೊಂಬಂದ್ ಕುಕ್ಕೊಂಡಿದೀವಿ. ನೀನ್ ಇನ್ನ ತೋರೋದ್ರಾಗೆ ಇದೀಯ. ರಪ್ಪನ್ ತಕೊಂಬ. ಈಗಳ ಜಾ ಬಂದೆ ಆತಿ ಎಲ್ಲ ಕುಡಿಕೆ ಅಂತ ಇದೀನಿ ಬಂದೆ ತಡಿ. ಕುಕ್ಕೊಂಡಿದ್ದೀರಾ ಎಲ್ಲನ? ಕುಕ್ಕಡ್ರಿ ಈಗ ಕೊಡ್ತೀನಿ. ಉಂಡು ಕೋಳಿ ಸಾರು ಹೆಂಗ್ ಮಾಡಿದೀನಿ ಅಂತ ಹೇಳಿ ಹೇಳ್ರಿ ಅಂತ. ಉಂಡ್ರಿ ಇಕ್ಕಿದೀನಿ ವಾಟ್ ತುಂಬಾ ಉಂಡ್ರಿ. ಇನ್ನ ನೆಂಟ್ರು ಬರೋದೇನು ಶಾನೆ ಲೇಟು. ನೀವು ವಾಟ್ ತುಂಬಾ ಉಂಡ್ರಿ. ಏ ಪಾಪ ರಂಗ ನೀನೆಲ್ಲ ಮುದ್ದೆ ಉಮ್ಮಲ್ಲ ಪೀಸ್ ಹಾಕೊಡ ನಿನ್ನ ಪಾಕವಾಸ ತಿಂತೀಯೇ. ಬೇಕಾರೆ ಇನ್ನ ಒಂದಿ ಸಾಕಿಸ್ಕೊಂಡ್ ತಿನ್ನು. ಎಲೆ ಮೇಲೆ ಬಿಡಬೇಡ ತಟ್ಟೆಗೆ ಬಿಡಬೇಡ. ಒಂದೊಂದ್ ಪೀಸು 5 ರೂಪಾಯಿ 6 ರೂಪಾಯಿ 10 ರೂಪಾಯಿ ತಕ ಬೀಳ್ತವೆ. ಸುಮ್ನೆ ಅಧ್ವಾನ ಮಾಡಿದ್ರೆ ಏನ್ ಬಾತೈತಿ. ಬೇಕಾರೆ ತೀರ ಹಾಕಿಸ್ಕೊಂಡ್ ತಿಂಬಿ ಅಂತ ಹೆಂಗ. ಸರಿ ತಿಂಬಿವಿಂತೆ ತಿನ್ನಪ್ಪ ಸದ್ಯ ನೀನ್ ತಿಂಬದ ಹೆಚ್ಚ ನಾನು ಹಾಕದ ಹೆಚ್ಚ. ತಿನ್ನಿವಿಂತ ಹಾಕ್ತೀನಿ ತಿನ್ನು. ಅಜ್ಜೋ ಹೆಂಗೈತ್ ಕೋಳಿ ಸಾರು ಏಳ್ಳೆ ಇಲ್ಲಪ್ಪ ಹೆಂಗೈತಿ ಏನು ಎತ್ತಂತ ಸುಮ್ಮನೆ ಬಾರಿಸ್ತಿದಿ ಅದೇನ. ನಿನಗೆ ಹೊಟ್ಟೆಗೆ ತುಂಬ್ಕೊಂಬಂದ್ ಅಂದೇನ. ಹೆಂಗೈತಿ ಏನು ಎತ್ತ ಏಳನ ಅಂಬಂಗಿಲ್ಲಪ್ಪ. ಈ ಕಡೆ ರತ್ನಿ ಎಷ್ಟ್ ಚೆನ್ನಾಗ್ ಆಗೈತೆ ಅಂತ ಕೋಳಿ ಸಾರು. ತಿಂತ ಹಂಗೆ ತಿಂಬನ ಪೀಸ್ಗಳು ಅನ್ನಿಸ್ತೈತೆ. ಉಪ್ಪು ಖಾರ ಎಲ್ಲ ಹೆಂಗ್ ಗೊತ್ತೈತೆ ಅಂದ್ರೆ ಈಗಳೇ ಹೇಳ್ತೀನಲ್ಲ ಜೋರಣೆಗೂ ತಿಂತ ಚೆನ್ನಾಗಿ. ಆಮೇಲೆ ಬೆಂದೈತೆ ಕಣಿ ಮೆತ್ತಗೆ ಎಂತ ಚೆನ್ನಾಗಿ ಬೆಂದೈತೆ. ಒಂದ್ ಏಟು ಬೇಯಿಸಿದ್ಯಮ್ಮ. ಆಮೇಲೆ ಸಾರನ್ನು ಅಷ್ಟು ಒಳ್ಳೆ ನಾಟಿ ಕೋಳಿ ಸಾರಾದಂಗೆ ಆಗೈತಿ. ಅದೇನು ಸಾರು ಮಾಡ್ತಾರಲ್ಲ ಸಾರು ಅದು ಹಿಂಗೆ ಚೆನ್ನಾಗಿರಲ್ಲ. ದೇವರಣೆಗೂ ಎಷ್ಟ್ ಚೆನ್ನಾಗಿ ಮಾಡ್ತೀಯ ಅಂತ ನಿನ್ನ ಕೋಳಿ ಸಾರ. ಹಂಗೇನಜ್ಜ ಬಂದ್ ಚೆನ್ನಾಗ್ ಮಾಡಿದೀನಿ. ಅಯ್ಯೋ ದೇವ್ರೆ ಅಷ್ಟ್ ಚೆನ್ನಾಗ್ ಆಗೈತಿ ನಾಟಿ ಕೋಳಿ ಸಾರಂಗೆ. ಹೆಂಗ ಬಿಡಪ್ಪ ಅದ ಚೆನ್ನಾಗ್ ಆಗೈತಲ್ಲ. ಬಂದ ನೆಂಟ್ರನು ಹೆಂಗ ಚೆನ್ನಾಗ್ ಕೊಂಡು ಹೋಗ್ತಾರ ತಗಿ. ನನ್ನ ಹೆಂಡತಿ ರತ್ನಿ ಎಲ್ಲಾದ್ರಾಗೂ ಕಂಜೂಸ್ ಬುದ್ಧಿ ಮಾಡ್ತಾಳೆ. ಆದ್ರೆ ಉಂಬಾಕಿ ಇಕ್ಕಾದ್ರಾಗ ಮಾತ್ರ ತುಂಬಾ ಕೇಳಿಕ್ತಾಳಪ್ಪ. ಅದೊಂದಕ್ ನನ್ನ ಹೆಂಡತಿ ನಾನು ಮೆಚ್ಚಬೇಕು. ಈಗಳೇ ನಿನ್ ಸೊಸೆರ್ ಮಾತ್ರ ರೂಢಕ್ ಒಂದಿನಕ್ಕೂ ಹಿಂಗ್ ಸಾರು ಮಾಡಿಕ್ಕಲ್ಲ ಅಷ್ಟ್ ಚೆನ್ನಾಗ್ ಮಾಡಿದ್ಯಾ. ದೇವರಣೆಗೂ ನಿನ್ ಕೈಯಾಗಳು ಕೋಳಿ ಸಾರು ಉಣಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಏ ಬಿಡಮ್ಮ ಎಂತ ಚೆನ್ನಾಗೈತಿ ಅಂದ್ರೆ ರತ್ನಿ ದೇವರಣೆಗೂ ಅಂತ ಚೆನ್ನಾಗೈತಿ. ಅಲ್ಲೇನ್ರಲ್ಲ ಪಾಪ ಬೋಲ್ ಚೆನ್ನಾಗ್ ಆಗೈತಿ ಕೋಳಿ ಸಾರು. ಬೋಲ್ ಚೆನ್ನಾಗೈತಿ. ಅದು ನಿನ್ ಸೊಸೆರು ಏನ್ ಮಾಡ್ತಾರ ಗೊತ್ತೇನಜ. ಒಟ್ಟು ಶುಂಠಿ ಇದು ಅದಕ್ಕೆ ಕೂದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಒಂದಿಟ್ಟು ಹೆಚ್ಚಾಗ ಹಾಕ್ತಾರೆ. ಅದು ಗತಿಯಾಗಿರಲ್ಲ ಬಾಡ ಗತಿಯಾಗಿರಲ್ಲ. ನಾನು ಹೆಚ್ಚಾಗಿ ಹಾಕಲ್ಲಪ್ಪ ಒಂದೊಂದೀಟ್ ಹಾಕ್ತೀನಿ. ಒಂದೀಟ್ ಹಾಕಿದ್ರೆ ಚೆನ್ನಾಗಾಗೋದು. ಹೆಚ್ಚಾಗಿ ಹಾಕಿದ್ರೆ ಒಂಥರ ಮಂಕ್ ಆದಂಗ ಆಗ್ತೈತಿ. ತೀರಾ ಹಾಕ್ದಂಗ್ ಮಾಡಿದ್ರೆ ಚೆನ್ನಾಗ್ ಆಗ್ತೈತಿ. ಬಿಟ್ರೆ ಒಟ್ಟು ಹಾಕ್ ಮಾಡಿದ್ರೆ ತಿಂಬಾ ಹಾಕಾಗಲ್ಲ ಹಂಗಿರ್ತೈತಿ. ಅಯ್ಯೋ ಹೇಳತ್ತಾಗೆ ಅವ್ರ ಕೈಲಿ ಬಡ್ಕೊಂಡ್ ನನಗೆ ಸಾಕಾಗಿ ಹೋಗ್ಬೇಕು. ಹೆಂಗ ಸದ್ಯ ಚೆನ್ನಾಗೈತಿ ಅಂತ ಅಂದ್ರಲ್ಲ ಒಟ್ಟು ತುಂಬಾ ಉಂಡ್ರಿ. ಏ ರತ್ನಿ ಆ ಹುಡುಗರು ಒಟ್ಟು ತುಂಬಾ ಹಾಕಿ ಪೀಸ ತಿನ್ಲಿ ಹುಡುಗರು. ಪಾಪ ಹಾಕನೆ ಅಂದ್ರಲ್ಲ. ಏ ಅಜ್ಜೋ ನನಗೇನು ಹಾಕಕ್ಕೇನು ಏನಿಲ್ಲಪ್ಪ. ಆಮೇಲೆ ಎಲೆ ಮೇಲೆ ಬಿಟ್ರೆ ಉದ್ಬಾನ್ ಆಗ್ತಾವಲ್ವೇ ಅಂತ ಅದನ್ನ ತಿನ್ಲಿ ಅಂತ ಹೇಳಿ ಕುಕೊಂಡಿದ್ದಿ ಅಷ್ಟೇನ. ಪಾಪ ಹಾಕನೆ ಅಂದ್ರಲ್ಲ ತಿಂತೀರಿ ಅಂದ್ರಲ್ಲ. ಅಜ್ಜಿ ಸರಿನಪ್ಪ ಅದನ್ನ ಹೆಚ್ಕಟ್ಟ ಬಳ್ಕೊಂಡು ಉಂಡ್ರಿ. ಉದ್ವಾನ ಮಾಡ್ಬೇಡ್ರಿ. ಸುಮ್ನೆ ದುಡ್ಡು ಕೊಟ್ಟು ಮಾಡೋದು ಉದ್ವಾನ ಮಾಡ್ಬಾರ್ದು ಕಣಪ್ಪ. ಅಜ್ಜೋ ನೀನಿಗ್ ಬೇಕಾದ್ರೆ ಹಾಕಿಸ್ಕೊಂಡು ತಿನ್ನು. ಹೊಟ್ಟೆ ನಾಚಿಕೆ ಬೇಡ. ನಿಂದೊಳ್ಳೆ ಕತೆ ಕಣಿ. ನಾವೇನ್ ನೆಂಟ್ರ ಮನೆಗೆ ಹೋಗಿದ್ದೀವಿ ನಾಚಿಕೆ ಮಕ್ಕಿ. ನಮ್ಮ ಮನೆಗೆ ನಾವು ಉಂಬಕ್ಕೆ ಬೇಡ. ಇದ್ರೆ ಇನ್ನೊಂದ್ಸರಿ ಉಂಬನ ಇಂದ್ಲೆ ಹಿಂದಾಗ ಬರ್ತಾರಲ್ಲ ನೆಂಟ್ರಿಷ್ಟ್ರು ಅವ್ರಿಗಿರ್ಲಿ. ಆಮೇಲೆ ನಾವೇ ಎಲ್ಲ ತಿಂದ್ರೆ ಪಾಪ ಅವ್ರಿಗೆ ಏನ್ ಇಕ್ಕದು.
ಅಜೋ ಹೆಚ್ಚಗೆ ತಂದಿದ್ಯಾ ಸುಮ್ಕಿರು ಆಗವಟ ತಿನ್ನು. ತಿರ್ಗಾ ಉಳ್ಕಂದಿದ್ರೆ ಅಯ್ಯೋ ಇನ್ನೊಂದಿಟ್ಟು ತಿಂತಿದ್ನೆ ನಮ್ಮಂಗ ಆಗ್ತೈತಿ ನಿನಗೆ. ತಿನ್ನು ತಿನ್ನ ಅಂದ್ರೆ ಆಸಂದ ಐತಿ ಏನ ಅದು ಒಟ್ಟಿಗೆ ಯಾರು ತಿನ್ನಲ್ಲ. ಏನ್ ನಾವೇನು ಈ ಸರಿ ಹೆಚ್ಚಗೆ ಯಾರಿಗೂ ಹೇಳಿಲ್ಲ ಮಾಡಿಲ್ಲ, ಅದೇ ಮಸ್ತ್ ಆಗ್ತೈತಿ. ತಿನ್ನ ಹಾಕಿಸ್ಕೊಂಡು ಬೇಕಾರಿ. ಇದೆಲ್ಲನ ಮುಗಿ ತಡಿಯೋದು ನೀ. ಇದು ಮುಗಿದ ಮೇಲೆ ಹಾಕಿಸ್ಕೊಂಡು ತಿಂತೀನಿ. ತಟ್ಟೆಗೆ ಇದ್ದಂಗೆನ ಹಾಕಿಸ್ಕೊಂಡು ಉದ್ವನ ಮಾಡಿದ್ರೆ ಏನ್ ಬರ್ತೈತೆ ಎಷ್ಟು ಚೆನ್ನಾಗಿ ಬಿಡ್ತೈತಿ. ಮೂಳೆಗಳದು ಅಂದ್ರೆ ಅಷ್ಟು ಚೆನ್ನಾಗಿ ಬಂದೈತೆ ಕಣಿರತ್ನ. ಸಾರು ಅಷ್ಟೇ ಬೋಲ್ ಚೆನ್ನಾಗೈತಿ. ಸರಿ ಕಣಜ, ಈಗೇನು ಅದನ್ನೆಲ್ಲ ಬಳ್ಕೊಂಡ್ ತಿಂದ್ಮೇಲೆ ಬೇಕಾರೆ ಹಾಕಿಸ್ಕೊಂಬಂತೀವಿ. ನೀನ್ ಹೇಳ್ದಂಗೆ ಸುಮ್ಮನೆ ಉದ್ವನ ಮಾಡಿದ್ರೆ ಏನ್ ಬರ್ತೈತೆ ಅಲ್ವೇ? ಏ ಪಾಪ, ನಾನು ಆಮೇಲೆ ಉಣ್ತೀನಿ. ನಿಮ್ದೆಲ್ಲ ಆಗ್ಲಿ, ನಿಮ್ದಾದ್ಮೇಲೆ ನಾನು ಉಣ್ತೀನಿ ಉಣ್ರಿ. ಫ್ರೆಂಡ್ಸ್, ನೋಡಿದ್ರಲ್ಲ ಮಹಾಲಯ ಅಮಾವಾಸ್ಯೆಯ ಬಾಡೂಟದ ವಿಡಿಯೋನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹ ಇನ್ನೂ ಹೆಚ್ಚೆಚ್ಚು ವಿಡಿಯೋ ನೋಡಬೇಕು ಅಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.